ಯೋಚನೆ ಶಕ್ತಿ. ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಆಶ್ರಮವಿತ್ತು. ಆ ಆಶ್ರಮದಲ್ಲಿ ಗುರು ಶ್ರದ್ಧಾನಂದ ಅವರ ಬಳಿ ಹಲವಾರು ಶಿಷ್ಯಂದಿರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಆ ಶಿಷ್ಯಂದಿರಲ್ಲಿ ಇಬ್ಬರು ಶಿಷ್ಯಂದಿರ ಕಥೆ ಇದು. ಒಬ್ಬನ ಹೆಸರು ವಿನಯ್ ಶರ್ಮಾ, ಇನ್ನೊಬ್ಬನ ಹೆಸರು ವಿಜಯ ಶರ್ಮಾ. ಗುರುಗಳು ತಮ್ಮಲ್ಲಿದ್ದ ಎಲ್ಲಾ ವಿದ್ಯೆಯನ್ನು ಮಕ್ಕಳಿಗೆ ದಾರಿ ಎಳೆದು ಅವರನ್ನು ವಿದ್ಯಾಪರಂಗತರನ್ನಾಗಿ ಮಾಡಿದ್ದರು. ಒಂದು ದಿನ ಗುರುಗಳು ಎಲ್ಲಾ ಶಿಷ್ಯರನ್ನು ಕರೆದು, ಶಿಷ್ಯರೇ, ಇಲ್ಲಿಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು, ಇನ್ನು ನೀವು ಇಲ್ಲಿಂದ ಹೊರಡಬಹುದು ಎಂದು ಹೇಳಿದರು. ಆಗ ಶಿಷ್ಯರು ಹೇಳಿದರು, ಗುರುಗಳೇ, ನಾವು ಮುಂದೆ ಏನು ಮಾಡಬೇಕೆಂದು ಸಲಹೆ ಕೊಡಿ, ನಾವು ಅದರಂತೆ ನಡೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಆಗ ಗುರುಗಳು ಹೇಳಿದರು, ಈ ದೇಶದ ರಾಜ ನ್ಯಾಯಾನಿಧಿ ತುಂಬಾ ಧರ್ಮವಂತ. ಅವನ ಬಳಿ ಹೋದವರನ್ನು ಬರೀ ಕೈಯಲ್ಲಿ ಕಳಿಸೋದಿಲ್ಲ. ನೀವು ಅವನ ಬಳಿ ಹೋಗಿ ನಾವು ಶ್ರದ್ಧಾನಂದ ಗುರುಗಳ ಶಿಷ್ಯಂದಿರು ಎಂದು ಹೇಳಿಕೊಳ್ಳಿ. ಅವರು ನಿಮ್ಮ ಮುಂದಿನ ಜೀವನಕ್ಕೆ ದಾರಿ ತೋರಿಸುತ್ತಾರೆ ಎಂದು ಹೇಳಿದರು. ಆಗ ಅವರಿಬ್ಬರು ಶಿಷ್ಯಂದಿರು ಆ ರಾಜ್ಯದ ಕಡೆಗೆ ಹೋದರು. ಆಗ ಆ ದೇಶದ ರಾಜ ನ್ಯಾಯನಿಧಿ ಅವರನ್ನು ಕಂಡು, ನೀವು ಯಾರು, ಎಲ್ಲಿಂದ ಬರುತ್ತಿರುವಿರಿ, ನನ್ನಿಂದ ಏನಾಗಬೇಕು ಎಂದು ಪ್ರಶ್ನಿಸಿದರು. ಆಗ ವಿನಯ್ ಶರ್ಮಾ ಹೇಳಿದನು, ಪ್ರಭು, ನಾವು ಶ್ರದ್ಧಾನಂದ ಗುರುಗಳ ಶಿಷ್ಯಂದಿರು. ನನ್ನ ಹೆಸರು ವಿನಯ್ ಶರ್ಮಾ, ಇವನ ಹೆಸರು ವಿಜಯ ಶರ್ಮಾ. ನಮ್ಮ ವಿದ್ಯಾಭ್ಯಾಸ ಮುಗಿಯಿತು. ಗುರುಗಳು ನಿಮ್ಮ ಹೆಸರನ್ನು ಹೇಳಿ ನೀವು ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿ ತೋರುವಿರಿ ಎಂದು ಹೇಳಿದರು. ಆಗ ರಾಜ ಕೇಳಿದನು, ನನ್ನಿಂದ ಏನಾಗಬೇಕು ಕೇಳಿ, ನಾನು ಅದನ್ನು ನಿಮ್ಮಿಬ್ಬರಿಗೆ ಕೊಡುತ್ತೇನೆ ಎಂದರು. ಆಗ ವಿಜಯ ಶರ್ಮಾ ಹೇಳಿದನು, ಪ್ರಭು, ನಾನು ತುಂಬಾ ಬಡವ, ನನ್ನ ಹತ್ತಿರ ಏನೂ ಇಲ್ಲ. ನನಗೆ ಧನ ಸಹಾಯ ಮಾಡಿ ನಾನು ನನ್ನ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ. ಮತ್ತು ವಿನಯ್ ಶರ್ಮಾ ಹೇಳಿದನು, ಪ್ರಭು, ನನಗೆ ದಿವ್ಯದ ಮೇಲೆ ಒಂದು ಸ್ವಲ್ಪನೂ ಆಸೆ ಇಲ್ಲ. ನನಗೆ ಪುರಾತನ ಕಾಲದ ವೈದ್ಯ ಗ್ರಂಥವನ್ನು ಕೊಡಿ, ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಆಗ ರಾಜ ಅವರಿಬ್ಬರಿಷ್ಟರಂತೆ ವಿಜಯ ಶರ್ಮನಿಗೆ ಧನ ಸಹಾಯ ಮಾಡಿದರು ಮತ್ತು ವಿನಯ್ ಶರ್ಮನಿಗೆ ಪುರಾತನ ಕಾಲದ ಆಯುರ್ವೇದ ವೈದ್ಯ ಗ್ರಂಥವನ್ನು ಕೊಟ್ಟರು. ಆಗ ಅದನ್ನು ತೆಗೆದುಕೊಂಡು ಅವರಿಬ್ಬರು ದಾರಿಯಲ್ಲಿ ಹೋಗುವಾಗ ವಿಜಯ ಶರ್ಮಾ ಮನದಲ್ಲಿ ಹೇಳುತ್ತಾನೆ, ಇವನೆಷ್ಟು ಬದ್ಧನಾಗಿರಬಹುದು, ಸಿಕ್ಕಿದ್ದ ಅವಕಾಶ ಎಂದು ಇನ್ನೂ ಗ್ರಂಥವನ್ನು ಕೇಳಿಬಿಟ್ಟು ಯಾವುದೋ ಗ್ರಂಥವನ್ನು ತೆಗೆದುಕೊಂಡಿದ್ದಾರೆ ಎಂದು ಮನಸ್ಸಲ್ಲೇ ಅಸಹ್ಯಪಟ್ಟನು. ಆದರೆ ವಿನಯ್ ಶರ್ಮಾ, ದುಡ್ಡು ಇವತ್ತಿರ್ತದೆ, ನಾಳೆ ಹೋಗುತ್ತದೆ, ಆದರೆ ಈ ಗ್ರಂಥದಲ್ಲಿರುವ ಜ್ಞಾನ ನನ್ನ ಜೀವನ ಪರ್ಯಂತ ನನ್ನ ಹತ್ತಿರ ಇರುತ್ತದೆ ಎಂದು ಖುಷಿಪಟ್ಟು ತಮ್ಮ ದಾರಿಯಲ್ಲಿ ಹೋದರು. ಆಗ ವಿಜಯ ಶರ್ಮಾ ಆ ಹಣವನ್ನು ಮಾರಿ ಆ ದೊಡ್ಡ ಬಂಗಲೆಯನ್ನು ಕಟ್ಟಿಸಿದ ಮತ್ತು ಒಂದು ಜಾಗದಲ್ಲಿ ಒಂದು ಆಭರಣದ ಅಂಗಡಿ ಇಟ್ಟನು. ಹಾಗೆ ಕೆಲವು ವಾರಗಳ ನಂತರ ಕೀರ್ತಿಯನ್ನು ಕೂಡ ಗಳಿಸಿದರು. ಹಾಗೆ ಕೆಲವು ದಿನಗಳ ನಂತರ ಒಬ್ಬ ಹೆಂಡತಿ ಮಕ್ಕಳು ಬಂದರು, ಇಬ್ಬರು ಮಕ್ಕಳು ಕೂಡ ಬಂದರು. ಮತ್ತೆ ವಿನಯ್ ಶರ್ಮನಿಗೆ ಒಂದು ಚಿಕ್ಕ ಗುಡಿಸಲಿನಲ್ಲಿ ದಾನ ಅನ್ನವನ್ನು ತಿನ್ನುತ್ತಾ ಪ್ರತಿದಿನ ಆ ಗ್ರಂಥವನ್ನು ಓದುತ್ತಿದ್ದನು. ಮತ್ತು ಆ ಊರಿನಲ್ಲಿ ಯಾವ ಜನರಿಗಾದರೂ ಏನಾದರೂ ಆದರೆ ಅವರಿಗೆ ಚಿಕಿತ್ಸೆ ಕೊಡುತ್ತಿದ್ದರು. ಹಾಗೆ ಕೆಲವು ವರ್ಷ ಕಾಲಗಳ ನಂತರ ಈ ದೇಶದ ರಾಜ ನ್ಯಾಯಾನಿಧಿಗೆ ಒಂದು ದೊಡ್ಡ ಕಾಯಿಲೆ ಬಂತು. ಆ ಕಾಯಿಲೆಯನ್ನು ಆ ರಾಜನಿಂದ ದೂರ ಮಾಡಲು ಯಾವ ವೈದ್ಯನಿಂದಲೂ ಸಾಧ್ಯವಾಗಲಿಲ್ಲ. ಆಗ ಆ ಊರಿನ ಜನರು ಮಾತನಾಡುತ್ತಿದ್ದರು, ಈ ರಾಜ್ಯದ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ವೈದ್ಯನಿದ್ದಾನೆ, ಅವನ ಹೆಸರು ವಿನಯ್ ಶರ್ಮಾ, ಅವನು ತುಂಬಾ ಚೆನ್ನಾಗಿ ವೈದ್ಯ ಮಾಡುತ್ತಾನೆ ಎಂದು ಹೇಳಿದರು. ಆಗ ಅದನ್ನು ಕೇಳಿದ ರಾಜ ಅವನನ್ನು ಕರೆಸಿಕೊಂಡು ಅವನಿಂದ ಚಿಕಿತ್ಸೆ ಪಡೆದು
ನನಗೆ ಮತ್ತೆ ಕೆಲವು ವರ್ಷ